ಈ ಪುಟಾಣಿಗಳನ್ನ ಕರ್ಕೊಂಡು ನಾವೆಲ್ಲಿಗೆ ಹೋದ್ವಿ ಅಂತ ನಾನೀಗ ನಿಮಗೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ರಕ್ಷಾ ಪರಿವಾರ್ ಯೂಟ್ಯೂಬ್ ಚಾನಲ್. ಈ ಸನ್ಸೆಟ್ ಆಗೋ ಟೈಮಲ್ಲಿ ನಾವು ಹೊರಟ್ವಿ. ಹಾಸನಿಂದ ಸ್ವಲ್ಪ ದೂರದಲ್ಲಿ ಲೊಕೇಟ್ ಆಗಿರುವಂತಹ ನಮ್ಮ ಫ್ರೆಂಡ್ ಅವರ ಫಾರ್ಮ್ ಹೌಸಿಗೆ ನಾವು ಹೋದ್ವಿ. ರೀಚ್ ಆಗೋ ಅಷ್ಟೊತ್ತಿಗೆ ನೋಡ್ತಾ ಇದ್ವಿ ಸನ್ಸೆಟ್. ವಾವ್, ತುಂಬಾ ಚೆನ್ನಾಗಿತ್ತು. ನಮಗೆ ಅಂತ ಎಕ್ಸ್ಟ್ರಾ ಟ್ರೀಟ್ ಅನ್ನೋ ಥರ ಏನು ಇರಲಿಲ್ಲ, ಬಟ್ ಅಲ್ಲಿಗೆ ವ್ಯವಸ್ಥೆ ಏನಿತ್ತು ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಏನಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಬಟ್ ನಾನು ನೋಡಿರಲಿಲ್ಲ ಹೇಗಿರುತ್ತೆ ಅಂತ ಫಾರ್ಮ್ ಹೌಸ್. ಅಂದರೆ ಈ ಒಂದು ಫಾರ್ಮ್ ಹೌಸ್ನ ನಾನು ಆ್ಯಕ್ಚುಲಿ ಒಂದು ಪಿಕ್ಚರ್ ಕೂಡ ನೋಡಿರಲಿಲ್ಲ. ಮತ್ತು ನಾವು ನೈಟ್ ಔಟ್ ಅನ್ನೋ ಥರಕ್ಕೆ ಹೊರಗಡೆ ಬಂದಿದ್ವಿ. ಸೊ ತುಂಬ ಚೆನ್ನಾಗಂತ ಅನ್ನಿಸ್ತಾಯಿತ್ತು. ಆಂಬಿಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿನ ಡೋರು ಹೊರಗಡೆಯಿಂದ ಲಾಕ್ ಆಗ್ತಾಯಿತ್ತು. ನಮಗೆ ಲಾಕ್ ಮಾಡ್ಕೊಂಬಿಟ್ಟಿದ್ವಿ. ಅದೊಂದು ಸ್ವಲ್ಪ ಕಷ್ಟ ಆಯಿತು. ಕೀ ಮತ್ತೊಂದು ಸ್ಪೇರ್ ಕೀ ಸಿಗದೇನೆ ಅದನ್ನೇ ತಗೊಂಡ್ವಿ, ಟ್ರೈ ಮಾಡಿದ್ವಿ. ತುಂಬ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಸ್ಪೇಷಿಯಸ್ ಆಗಿತ್ತು. ಹೊರಗಡೆ ಎಲ್ಲ ಮಕ್ಕಳಿಗೆ ಆಟ ಆಡಿಸ್ಕೊಳ್ತಾ ಊಟ ಎಲ್ಲ ಮಾಡಿಸಿದ್ವಿ. ಸೊ ಮಕ್ಕಳಂತಲೇ ಅಲ್ಲ, ನಾವಂತಲೇ ಅಲ್ಲ, ಯಾರಿಗೇ ಆಗಲಿ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೋ ನಾವು ಕೂಡ ಅಷ್ಟೇ ಫ್ರೆಶ್ ಆಗಿರ್ತೀವಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕಾಮನ್ ಆಗಿರುತ್ತೆ ಟೆನ್ಷನ್ಸ್ ಅನ್ನೋದು. ಬಟ್ ಆ ಟೆನ್ಷನ್ಸ್ ಎಲ್ಲ ಇಲ್ಲದೇ ನಾವು ಒಂದಿನ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವೇ ಸ್ವಲ್ಪ ಎಲ್ಲ ಕುಕ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎವ್ರಿ ಮಂತ್ ನಾವು ನಮ್ಮ ಸಿಸ್ಟರ್ಸ್ ಜೊತೆ ಮೀಟ್ ಆಗ್ತಾನೆ ಇರ್ತೀನಿ. ಆದರೂ ಕೂಡ ಅವ್ರನ್ನ ಎವ್ರಿ ಟೈಮ್ ಸಿಕ್ಕಿದಾಗಲೂ ಕೂಡ ಒಂದು ಹೊಸ ಥರ ಅಂತ ಅನಿಸುತ್ತೆ. ನಮ್ಮಲ್ಲಿ ಒಂಥರ ಗುಡ್ ಬಾಂಡಿಂಗ್. ಎಷ್ಟೇ ಕಿತ್ತಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಮತ್ತೆ ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ. ನಾವು ಮಾಡ್ಕೊಂಡಿದ್ದು ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಎಲ್ಲ ತಿಂದು ಮಲ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಈ ರೀತಿ ಹೊರಟ್ವಿ. ಅಲ್ಲಿನ ಹೊರಗಿನ ಗಾರ್ಡನ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆನ್ ದ ವೇ ನಾವು ಬರುವಾಗ ಲೊಕೇಟ್ ಆಗಿರುವ ಉಡುಪಿ ಗ್ರ್ಯಾಂಡ್ ಹೋಟೆಲಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಎಲ್ಲರದ್ದು ಲೈಟ್ ಟಿಫನ್ ಆಗಿತ್ತು. ಬಿಕಾಸ್ ಹಿಂದಿನ ದಿನ ನಾವು ನಾನ್ ವೆಜ್ ಎಲ್ಲ ತಿಂದಿದ್ವಿ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿತ್ತು. ನನಗಿಷ್ಟ ಆಗೋ ಥರನೇ ಇತ್ತು ಟೇಸ್ಟ್. ನನಗೆ ಸಾಂಬಾರು ಮಾತ್ರ ಸ್ವಲ್ಪ ಜಾಸ್ತಿ ಬೇಕಂತ ಅನ್ನಿಸ್ತಾ ಇತ್ತು. ಡಿಪ್ಪಿಂಗ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಇಡ್ಲಿಯಲ್ಲಿ. ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ನನ್ನ ಸಿಸ್ಟರ್ಸ್ನೆಲ್ಲ ನಾನು ಮತ್ತೆ ರಿಟರ್ನ್ ಕಳಿಸ್ಬೇಕಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾನೆ ಇತ್ತು. ನಾವು ಮುಂಚೆ ಎಲ್ಲ ಒಬ್ಬೊಬ್ಬರು ಸುಮ್ಮನೆ ಟ್ರಾವೆಲ್ ಮಾಡ್ಕೊಂಡು ಬಂದುಬಿಡ್ತಾ ಇದ್ವಿ. ಇವಾಗ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರಿಗೂ ಜವಾಬ್ದಾರಿ ಜಾಸ್ತಿ ಆಗಿದೆ. ನಿಮ್ಮ ವೀಕೆಂಡ್ ಟ್ರಿಪ್ಗಳೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನನ್ನ ಸಿಸ್ಟರ್ಗೆ ಕಳಿಸುವಾಗ ನಿಜ ನನಗೆ ಎಷ್ಟೋ ಅಳುನೇ ಬಂದುಬಿಡ್ತಂತ ಹೇಳ್ಬೋದು. ಬಾಯ್ ಬಾಯ್.